me forever on fire. ಕೆಐಎಡಿಬಿ ಇಲಾಖೆಯಲ್ಲಿ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಲಕ್ಷ ಲಕ್ಷ ವಂಚನೆ ಮಾಡಿರುವಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ನಕಲಿ ದಾಖಲೆಯಿಂದಾಗಿ 75.75 ಲಕ್ಷ ವಂಚನೆ ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪ ಇದೆ. 75,75,000 ವಂಚನೆ ಆಗಿದೆ ಅಂತ ಧಾರವಾಡದ ಸಿಎನ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ದೂರು ದಾಖಲಾಗಿದೆ. ಕೆಐಎಡಿಬಿ ಮತ್ತು ಐಡಿಬಿಐ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಕೈಗಾರಿಕಾದ್ಯಮಿಯಾಗಿರುವಂತ ಅವರ ಆಸ್ತಿಯ ಭೂ ಸ್ವಾಧೀನಕ್ಕೆ ಒಳಪಡಿಸಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ. ಅಂದ್ರೆ ಕೈಗಾರಿಕೆಯ ಉದ್ಯಮಿ ಒಬ್ಬರನ್ನ ಅವರ ಆಸ್ತಿ ಏನಿದೆ ಅದನ್ನ ಭೂ ಸ್ವಾಧೀನಕ್ಕೆ ಒಳಪಡಿಸಿಕೊಂಡು ಅದರ ಹಣವನ್ನ ಇಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. ನಕಲಿ ಖಾತೆಗೆ ಹಣ ಜಮಾ ಮಾಡಿಸಿಕೊಂಡು ಮೋಸ ಮಾಡಿದ್ದಾರೆ ಅನ್ನುವಂತ ಆರೋಪ ಕೆಐಎಡಿಬಿಯಲ್ಲಿ ಕೇಳಿಬರ್ತಾ ಇರುವಂತ ಆರೋಪ. ಇದು ಗಂಭೀರವಾದಂತ ಆರೋಪ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಕೂಡ ಇದೇ ರೀತಿಯಾದಂತ ಆರೋಪ ಕೇಳಿಬಂದಿತ್ತು. ಅದರ ಬೆನ್ನಲ್ಲೇ ಕೆಐಎಡಿಬಿ ಇಲಾಖೆಯಲ್ಲಿ ಈಗ ಮತ್ತೊಂದು ಹಗರಣ ಬಯಲಿಗೆ ಬರ್ತಾ ಇದೆ. ಹಾಗಾದ್ರೆ ನಕಲಿ ದಾಖಲೆ ಸೃಷ್ಟಿ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರೆಲ್ಲ ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅಂತ. ನಕಲಿ ದಾಖಲೆ ಸೃಷ್ಟಿ ಮಾಡುವಂಥದ್ದು ಅಂದ್ರೆ ಕೆಲವೊಂದು ರೈತರ ಹೆಸರಲ್ಲಿ, ಕೆಲವೊಂದು ಕೈಗಾರಿಕೋದ್ಯಮಿಗಳ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಅದಾದ ಬಳಿಕ ಭೂ ಸ್ವಾಧೀನ ಆಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಡ್ತಾರೆ. ಇದ್ಯಾವುದು ಕೂಡ ಒರಿಜಿನಲ್ ದಾಖಲೆ ಆಗಿರೋದಿಲ್ಲ, ಎಲ್ಲವೂ ಕೂಡ ನಕಲಿ ದಾಖಲೆ. ಆ ನಕಲಿ ದಾಖಲೆಯನ್ನ ಇಟ್ಕೊಂಡು ಲಕ್ಷ ಲಕ್ಷ ಸರ್ಕಾರಕ್ಕೆ ವಂಚನೆ ಮಾಡ್ತಾರೆ ಅಂಥದ್ದೇ ಮತ್ತೊಂದು ಆರೋಪ ಕೂಡ ಧಾರವಾಡದಲ್ಲಿ ಕೇಳಿಬಂದಿದೆ. ಈ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಭೂ ಸ್ವಾಧೀನ ಮಾಡಿದ್ದಾರೆ ಅಂತೇಳಿ ದಾಖಲೆ ಕೊಟ್ಟು, ಈ ನಕಲಿ ದಾಖಲೆಗಳನ್ನೇ ಕೊಟ್ಟು 75,75,000 ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬಂದಿದೆ. ಜೊತೆಗೆ ಈ ಒಂದು ಆರೋಪ ಅಥವಾ ಈ ಅಕ್ರಮ ಏನಿದೆ ಇದರಲ್ಲಿ ಧಾರವಾಡದ ಸಿಎನ್ ಠಾಣೆಯಲ್ಲಿ ದಾಖಲಾಗಿರುವಂಥ ಈ ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶ ಏನಪ್ಪಾ ಅಂದರೆ ಕೆಐಎಡಿಬಿ ಮತ್ತು ಐಡಿಬಿಐ ಬ್ಯಾಂಕ್ನ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಬೇಕಾಗುತ್ತೆ. ಅಂದರೆ ಈ ಕೈಗಾರಿಕಾ ಉದ್ಯಮಿಯೊಬ್ಬರ ಆಸ್ತಿಯನ್ನು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಸಂಬಂಧಪಟ್ಟಂತೆ ದಾಖಲೆಗಳು ಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳಿದೆಯಾ, ಜೊತೆಗೆ ಆ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಾ ಇದೆಯಲ್ಲ, ಆ ನಕಲಿ ಖಾತೆಯನ್ನು ಮಾಡಿಕೊಂಡ್ರಲ್ವಾ, ನಕಲಿ ಖಾತೆಯನ್ನು ಮಾಡಿಕೊಟ್ಟಿದ್ಯಾರು, ಮಾಡಿಸಿದ್ಯಾರು, ನಕಲಿ ಖಾತೆ ಯಾರ ಹೆಸರಲ್ಲಿ ಓಪನ್ ಆಗಿದೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ. ಹಣ ಜಮಾ ಮಾಡಿಸ್ಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇದೆಯಲ್ಲ, ಮೋಸ ಮಾಡಿದ್ದಾರೆ ಅಂತ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಸಿಗಬೇಕಾಗುತ್ತೆ. ಸದ್ಯಕ್ಕೆ ದೂರಂತೂ ದಾಖಲಾಗಿದೆ. ಕೆಐಎಡಿಬಿಯಲ್ಲಿ ಮತ್ತೊಂದು ಇದೇ ರೀತಿಯಾಗಿ ಹಗರಣ ನಡೆದಿದೆ. ಲಕ್ಷ ಲಕ್ಷ ಸರ್ಕಾರಕ್ಕೆ ಕೊಳ್ಳೆ ಹೊಡಿತಿದ್ದಾರೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ, ಸರ್ಕಾರದ ಹಣವನ್ನು ಈ ರೀತಿಯಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ಇನ್ನು ಎಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಇನ್ನು ಎಷ್ಟು ಈ ರೀತಿಯಾಗಿ ಭೂಸ್ವಾಧೀನ ಮಾಡ್ಕೊಂಡಿದ್ದೀವಿ, ಜೊತೆಗೆ ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ ಅಂತೇಳಿ ಲಕ್ಷ ಲಕ್ಷ ಹಣವನ್ನು ಬೇರೆ ಒಂದು ನಕಲಿ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡು ಅದನ್ನು ಇವರು ಡ್ರಾ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಹಾಗಾದರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ತನಿಖೆ ಆದ ಬಳಿಕ ಮಾಹಿತಿ ಲಭ್ಯ ಆಗಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಕೆಐಎಡಿಬಿಯಲ್ಲಿ ಮತ್ತೊಂದು ಹಗರಣ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆಯಾ, ಜೊತೆಗೆ ಏನಾದರೂ ಸಾಕ್ಷಿಗಳಿದೆಯಾ, ನಿಜಾನ ಸುಳ್ಳ ಇದು ಅಂತ ಪ್ರೂವ್ ಮಾಡೋದಕ್ಕೆ? ಸೌಖ್ಯ ಏನು, ಧಾರವಾಡದಲ್ಲಿರುವಂತಹ ಒಂದು ಕೆಐಡಿಬಿ ಇಲಾಖೆ ಏನಿದೆ, ಈ ಒಂದು ಕೆಐಡಿಬಿ ಹಗರಣ ಒಂದಲ್ಲ ಎರಡಲ್ಲ, ಈ ಹಿಂದಲೂ ಸಹಿತ ಸಾಕಷ್ಟು ಹಗರಣಗಳನ್ನ ತನ್ನ ಮೇಲೆ ಹಾಕಿಕೊಂಡಂತಹ ಉದಾಹರಣೆಗಳು ಇದಾವೆ. ಅದು ಯಾವ ಮಟ್ಟಿಗೆ ಅಂತಂದ್ರೆ 20 ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಅಂದ್ರೆ ರೈತರಿಗೆ ಸಂದಾಯ ಆಗಬೇಕಾಗಿತ್ತು. ಅಂದ್ರೆ ಈಗ 2012ರಲ್ಲೇ ಧಾರವಾಡಕ್ಕೆ ಒಂದು ಐಐಟಿ ಬಂದಿರುತ್ತೆ, ಐಐಟಿಗೆ ಅವಾಗಲೇ ರೈತರಿಗೆ ಇಲ್ಲಿ ಅಂದ್ರೆ ಹಣವನ್ನ ಕೊಡ್ತಾರೆ. ಅದರ ನಂತರ ಇಲ್ಲಿ ಅಂತಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಇಲ್ಲಿ ಅಂದ್ರೆ ಹಣವನ್ನ ಡಬ್ಲಿಂಗ್ ಮಾಡ್ತಾರೆ. ಅಂದ್ರೆ ಎರಡನೇ ಬಾರಿಗೆ ಇಲ್ಲಿ ಅಂದ್ರೆ ರೈತರಿಗೆ ಹಣ ಕೊಟ್ಟಿದ್ದೇವೆ ಅಂತೇಳಿ ಆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬೇರೆ ರೈತರು ಅಂದ್ರೆ ಡುಪ್ಲಿಕೇಟ್ ರೈತರು ಏನಂತೀವಿ ಆ ನಕಲಿ ರೈತರ ಖಾತೆಗೆ ಇಲ್ಲಿ ಅಂದ್ರೆ ಹಣ ಹಾಕಿದ
ಆಗಿರುವಂತಹ ಉದಾಹರಣೆಗಳಿವೆ. ಈ ಸಂಪಟ್ಟಿಗೆ TV5 ಅವಾಗ ವಿಸ್ತೃತವಾದಂತಹ ಒಂದು ಜನಧನಿಯಲ್ಲಿ ವಿಸ್ತೃತವಾದಂತಹ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಹಿನ್ನೆಲೆ ಅವಾಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಈ ಒಂದು ಪ್ರಕರಣವನ್ನ CIDಗೆ ಹಸ್ತಾಂತರ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಒಂದು ಪ್ರಕರಣ ED ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿದ್ದಾರೆ. ಅದರ ನಡುವೆ ಈಗ ಅಂತಂದ್ರೆ ಮತ್ತೊಂದು ಹಗರಣವೂ ಸಹ ಇಲ್ಲಿ ಅಂತ ಆಗಿದ್ದು ಉದಾಹರಣೆ. ಯಾಕಂದ್ರೆ 3 ಕೋಟಿ ರೂಪಾಯಿ ಹಣವ ಇಲ್ಲ ಅಂದ್ರೆ ಅಲ್ಲಿ ಗಿಡಗಳೇ ಇರಲಿಲ್ಲ, ಮರಗಳಿದಾವೆ ಅಂತೇಳಿ ಆ ರೈತರ ಖಾತೆಗೆ ಅಂದ್ರೆ ನಕಲಿ ರೈತರ ಖಾತೆಗೆ ಸಹ ಇಲ್ಲಂದ್ರೆ ಹಣ ಜಮಾವಣೆ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಅಂತಂದ್ರೆ ಈ ಏನು ಗಣಪತಿ ಭಟ್ ಅಂತೇಳಿ ಏನು ಧಾರವಾಡ ಹೊರವಲಯದಲ್ಲಿ ಒಂದು ಬೇಲೂರು ಕೈಗಾರಿಕಾ ಪ್ರದೇಶ ಬರುತ್ತೆ. ಆ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಇಲ್ಲಿ ಅಂದ್ರೆ KIDB ಅಧಿಕಾರಿಗಳು ಆ ಗಣಪತಿ ಭಟ್ ಅವರ ಒಂದು ಜಮೀನು ಏನಿದೆ 2 ಎಕರೆ 23 ಗುಂಟೆ ಆ ಜಮೀನನ್ನ ಇಲ್ಲಿ ಅಂದ್ರೆ ನಾವು ಭೂ ಸ್ವಾಧೀನ ಮಾಡ್ಕೊಂಡಿದೀವಿ ಅಂತೇಳಿ ಇಲ್ಲಿ ಅಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸ್ತಾರೆ. ಇಲ್ಲಿ ಆ KIDB ಇರುವಂತಹ ಏನು ಅಧಿಕಾರಿ ಇದ್ದಾರೆ SLO ಅವರು ಮತ್ತು ಇಲ್ಲಿ ಅಂದ್ರೆ IDBI ಬ್ಯಾಂಕ್ ಅಧಿಕಾರಿಗಳು ಇವರೆಲ್ಲರೂ ಶಾಮೀಲಾಗಿ ಆ ಏನ್ ರೈತ ಅಂದ್ರೆ ಗಣಪತಿ ಭಟ್ ಅಂತೇಳಿ ಇನ್ನೊಬ್ಬರು ಯಾರೋ ಗಣಪತಿ ಭಟ್ ಅನ್ನ ಹುಡುಕ್ತಾರೆ. ಆ ಗಣಪತಿ ಭಟ್ ಅವರ ಒಂದು ಆಧಾರ್ ಕಾರ್ಡ್ ಇರ್ಬೋದು ಮತ್ತು ಪ್ಯಾನ್ ಕಾರ್ಡ್ ಇರ್ಬೋದು ಬೇರೆ ಬೇರೆ ಎಲ್ಲಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬರೋಬ್ಬರಿ 75 ಲಕ್ಷ ರೂಪಾಯಿ ಇಲ್ಲಿ ಅಂದ್ರೆ ಕಡಿಮೆ ಅಂದ್ರೆ 85 ಇಲ್ಲಿ ಅಂದ್ರೆ 76 ಲಕ್ಷ ರೂಪಾಯಿ ಹಣವನ್ನ ಇಲ್ಲಿ ಅಂದ್ರೆ ಗುಳುಂ ಮಾಡಿದ್ರೆ ಅಧಿಕಾರಿಗಳು. ಈ ಸಂಪುಟಕ್ಕೆ ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಿ ಅಂದ್ರೆ ಹಣ ಇಲ್ಲಿ ಅಂತಾರೆ ನಷ್ಟ ಉಂಟಾಗಿದೆ. ಇದು ಇವತ್ತು ನಿನ್ನೆದಲ್ಲ ಕತೆ. ಈ ರೀತಿ 20 ಕೋಟಿ 3 ಕೋಟಿ ಅದರ ನಡುವೆ ಈಗ ಅಂತಾರೆ ಮತ್ತೊಂದು ಕೋಟಿ ಈ ರೀತಿಯಂತ ಸಾಕಷ್ಟು ಹಗರಣಗಳು ಅಂತಾರೆ ಬಯಲಿಗೆ ಬರ್ತವೆ. ಈ ಸಂಬಂಧಪಟ್ಟಂಗೆ ಈಗ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲಾ ಅಧಿಕಾರಿಗಳನ್ನು ಇಲ್ಲಿ ಅಂತಾರೆ ತನಿಖೆ ಮಾಡಿ ಅವರ ವಿರುದ್ಧ ಇಲ್ಲಿ ಅಂದ್ರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಇಲ್ಲಿ ಅಂದ್ರೆ ಇದಕ್ಕೆ ತಾರ್ಕಿಕ ಅಂತ್ಯ ಸಾಡಲು ಸಾಧ್ಯ. ಇಲ್ಲದೆ ಹೋದ್ರೆ ಈ ರೀತಿಯಂತಹ ಮತ್ತೊಂದು ಪ್ರಕರಣಗಳು ಮರುಕಳಿಸ್ತಾ ಇದಾವೆ. ಈಗ ಗಣಪತಿ ಭಟ್ ಅವರು ಹುಬ್ಬಳ್ಳಿಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ನನಗೆ ನ್ಯಾಯ ದೊರಕಿಸಿಕೊಡಿ, ನನ್ನ ಹೆಸರಿನ ಮೇಲೆ ಇದ್ರೆ ಸರ್ಕಾರ ಬೊಕ್ಕಸಕ್ಕೆ ಇಲ್ಲಿ ಅಂತಾರೆ ಹಾನಿ ಮಾಡಿದ್ರೆ ಸರ್ಕಾರ ಬೊಕ್ಕಸಕ್ಕೆ ಇಲ್ಲಂದ್ರೆ ಮರಳಿ ಹಣವನ್ನ ತುಂಬಿಸಿಕೊಳ್ಳಿ ಅಂತೇಳಿ ಇಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಗಣಪತಿ ಭಟ್ ಮೊರೆ ಹೋಗಿದ್ದಾರೆ. ಸೌಖ್ಯ, ಥ್ಯಾಂಕ್ ಯು ಎಲ್ಲಪ್ಪ ಡೀಟೇಲ್ಸ್ಗೆ. ಗಣಪತಿ ಭಟ್ ಅನ್ನುವಂಥವರ ಹೆಸರಿನಲ್ಲಿ ಇದ್ದಂತಹ ಜಮೀನನ್ನ ಭೂಸ್ವಾಧೀನ ಮಾಡಿಕೊಂಡಿದ್ದೇವೆ ಅಂತೇಳಿ ಸರ್ಕಾರಕ್ಕೆ ಕೊಟ್ಟಿರುವಂಥ ದಾಖಲೆ ಏನಿದೆ ಅದೆಲ್ಲವೂ ಕೂಡ ನಕಲಿ ದಾಖಲೆ ಅನ್ನೋದನ್ನ ಎಲ್ಲಪ್ಪ ಈಗಾಗಲೇ ಹೇಳ್ತಾ ಇದ್ರು. ಅಂದ್ರೆ ಗಣಪತಿ ಭಟ್ ಅನ್ನುವಂಥವರ ವ್ಯಕ್ತಿನೂ ಇದ್ದಾರೆ, ಅವರ ಜಮೀನು ಕೂಡ ಇದೆ, ಆದರೆ ಅವರ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡಿಲ್ಲ. ಹಾಗಿದ್ರೂ ಕೂಡ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡಿದ್ದೀವಿ ಅಂತ ಮತ್ತೊಬ್ಬ ಗಣಪತಿ ಭಟ್ ಅನ್ನುವಂಥ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ರೀತಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡು ಸರ್ಕಾರದಿಂದ 75.75 ಅಂದರೆ 75,75,000 ರೂಪಾಯಿಯನ್ನ ಕೊಳ್ಳೆ ಹೊಡೆದಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಇದು. ಹೀಗಾಗಿನೇ ಗಣಪತಿ ಭಟ್ ಅಂದರೆ ಯಾರ ಹೆಸರಿನ ಜಮೀನನ್ನ ಇವರು ವಶಕ್ಕೆ ಪಡ್ಕೊಂಡಿದ್ವಿ ಅಥವಾ ಸ್ವಾಧೀನ ಪಡ್ಕೊಂಡಿದ್ವಿ ಅನ್ನುವಂಥ ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಸುಳ್ಳು ದಾಖಲೆ. ಅದರ ನಿಜವಾದ ವಾರಸುದಾರ ಗಣಪತಿ ಭಟ್ ಏನಿದ್ದಾರೆ, ನಾವಲ್ಲಿ ಫೋಟೋ ತೋರಿಸ್ತಾ ಇದ್ದೀವಲ್ಲ ದೂರುದಾರ ಅಂತ, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ. ಅಂದರೆ ನನ್ನ ಹೆಸರಿನಲ್ಲಿ ಈ ರೀತಿಯಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಈ ರೀತಿ ಭೂ ಸ್ವಾಧೀನ ಮಾಡ್ಕೊಂಡಿದ್ದೇವೆ ಅಂತ ಹಣವನ್ನು ಕೊಳ್ಳೆ ಹೊಡಿತಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ದೂರನ್ನು ದಾಖಲು ಮಾಡ್ತಾ ಇದ್ದೀನಿ, ನೀವು ತನಿಖೆ ಮಾಡಿ, ನನ್ನ ಹೆಸರಲ್ಲಿ ಈ ರೀತಿ ಫೇಕ್ ಖಾತೆಯನ್ನು ತೆರೆದು ಹಣವನ್ನು ಜಮೆ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಇವ್ರು ನುಂಗ್ತಿದ್ದಾರೆ ಅನ್ನುವಂಥ ಕಂಪ್ಲೇಂಟನ್ನು ಗಣಪತಿ ಭಟ್ ಅವರು ಕೊಟ್ಟಿದ್ದಾರೆ.